ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ನೀವೇನಾದರೂ 24ನೇ ತಾರೀಕು ಕೆಸೆಟ್ ಎಕ್ಸಾಮ್ ಅಥವಾ ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯನ್ನು ಬರಿತಾ ಇದ್ದರೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಯಾಕಂದರೆ ಈ ವಿಡಿಯೋದಲ್ಲಿ ಏನು ಡ್ರೆಸ್ ಕೋಡ್ ನೀವು ಹಾಕ್ಕೊಂಡು ಹೋಗಬೇಕು, ಮಂಗಳಸೂತ್ರ, ಕಾಲುಂಗುರ ಲೇಡೀಸ್ ಲೇಡೀಸ್ ಕ್ಯಾಂಡಿಡೇಟ್ಸ್ಗೆ ಏನು, ಮತ್ತು ಜೀನ್ಸ್ ಪ್ಯಾಂಟ್ ಇದೆಯಾ ಅಥವಾ ವಾಟರ್ ಬಾಟ್ಲ್ ಅಲೋ ಇದೆಯಾ, ಎಲ್ಲವನ್ನು ನೋಡ್ತಾ ಹೋಗೋಣ. ಮತ್ತು ಎಕ್ಸಾಮ್ ಹಾಲಿಗೆ ನೀವು ಹಾಲ್ ಟಿಕೆಟ್ ಜೊತೆಗೆ ಮತ್ತು ಏನೇನು ಡಾಕ್ಯುಮೆಂಟ್ಸನ್ನು ನೀವು ತೊಗೊಂಡು ಹೋಗಬೇಕು ಎಲ್ಲವನ್ನು ಡೀಟೇಲಾಗಿ ನೋಡ್ತಾ ಹೋಗೋಣ. ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅವರು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಲಿಂಕ್ ಇದೆ. ಸೊ ನೋಡ್ತಾ ಹೋಗೋಣ. 24ನೇ ತಾರೀಕು ಈ ಎರಡೂ ಎಕ್ಸಾಮ್ ಅಂದರೆ ಕೆಸೆಟ್ ಮತ್ತು ರಾಯಚೂರು ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ನಡೆಯೋದು ಕನ್ಫರ್ಮ್ ಆಗಿದೆ. ಸೊ ಇಲ್ಲಿ ಪುರುಷ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆಯನ್ನು ನಾವು ನೋಡ್ತಾ ಹೋಗೋಣ. ಸೊ ಲೇಡೀಸ್ ಮತ್ತು ಪುರುಷ ಅಭ್ಯರ್ಥಿಗಳಿಗೆ ಡಿಫ್ರೆಂಟಾಗಿ ಬೇರೆ ಬೇರೆ ಒಂದು ವಸ್ತ್ರ ಸಂಹಿತೆಯನ್ನು ಕೊಟ್ಟಿದ್ದಾರೆ. ಪರೀಕ್ಷೆಯ ದಿನದಂದು ಪೂರ್ಣ ತೋಳಿನ ಶರ್ಟ್ಗಳನ್ನು ಅನುಮತಿಸಲಾಗುವುದಿಲ್ಲ. ಸಿಂಪಲ್ ಆಗಿ ನಿಮಗೆ ಹೇಳಬೇಕು ಅಂತಂದರೆ ಭಾಳ ನಿಮ್ಮ ಡ್ರೆಸ್ ಸಿಂಪಲ್ ಆಗಿರಬೇಕು. ಸಾಧ್ಯವಾದಷ್ಟು ಕಾಲರ್ ರಹಿತ ಶರ್ಟ್ ಧರಿಸಲು ಆದ್ಯತೆ ನೀಡುವುದು. ಅಂದರೆ ಯಾಕೆ ಅವರು ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಒಂದು ಶರ್ಟು ಚೆಕ್ಕಿಂಗ್ ಮಾಡುವಾಗ, ಸ್ಕ್ರೀನಿಂಗ್ ಮಾಡುವಾಗ ಅವರಿಗೆ ಸೆಕ್ಯೂರಿಟಿ ಅವರಿಗೆ ಈಸಿ ಆಗಿರಬೇಕು, ಇಷ್ಟೇ. ಹಾಗೆ ಪ್ಯಾಂಟ್ ಮತ್ತು ಸರಳ ಪ್ಯಾಂಟು ಅಂದರೆ ಜೇಬುಗಳು ಕಡಿಮೆ ಇರೋದು ಅಂತಹ ಪುರುಷ ಅಭ್ಯರ್ಥಿಗಳಿಗೆ ಆದ್ಯತೆಯ ಡ್ರೆಸ್ ಕೋಡ್ ಆಗಿದೆ. ಸೊ ಏನು ಕಿಸೆ ಜೇಬು ಏನಿದೆ ಪಾಕೆಟು ಅದು ಕಡಿಮೆ ಇರಬೇಕು. ಕುರ್ತಾ ಪೈಜಾಮನ್ನು ಜೀನ್ಸ್ ಪ್ಯಾಂಟನ್ನು ಅನುಮತಿಸಲಾಗುವುದಿಲ್ಲ. ಒಳ್ಳೆಯದು ಅಂತಂದರೆ ಕುರ್ತಾ ಪೈಜಾಮ ಜೀನ್ಸ್ ಹಾಕದೆ ಹೋಗೋದು ಒಳ್ಳೆಯದು. ಸೊ ಸಿಂಪಲ್ ಫಾರ್ಮಲ್ ಡ್ರೆಸ್ ಹಾಕಿ ಹೋಗಿ. ಮುಂದೆ ಪುರುಷ ಅಭ್ಯರ್ಥಿಗಳು ಧರಿಸುವ ಬಟ್ಟೆಗಳು ಹಗುರವಾಗಿರಬೇಕು. ಅಂದರೆ ಜಿಪ್ ಪಾಕೆಟ್ಗಳು, ದೊಡ್ಡ ಬಟನ್ಗಳು ಮತ್ತು ವಿಸ್ತಾರವಾದ ಕಸೂತಿ ಇರುವ ಬಟ್ಟೆಗಳನ್ನು ಧರಿಸಬಾರ್ದು. ಅಂದರೆ ನಿಮ್ಮ ಚೆಕ್ಕಿಂಗ್ ಮಾಡಲಿಕ್ಕೆ ಭಾಳ ಈಸಿ ಆಗಬೇಕು. ಯಾಕೆಂತಂದರೆ ಇವಾಗೆಲ್ಲ ನೋಡ್ತಾ ಇರ್ತೀರಿ, ಭಾಳಷ್ಟು ಜನ ಬ್ಲೂಟೂತು ಅಂಥ ಡಿವೈಸಸ್ಸನ್ನು ತೊಗೊಂಡು ಬಂದು ಏನು ಮಾಡ್ತಾರೆ, ಅಕ್ರಮ ಎಸಗ್ತಾರೆ. ಸೊ ಹಾಗಾಗಿ ಈ ಥರ ರೂಲ್ಸನ್ನು ತಂದಿದ್ದಾರೆ. ಹಾಗೆ ಪರೀಕ್ಷಾ ಹಾಲ್ ಒಳಗೆ ಶೂಗಳನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಭ್ಯರ್ಥಿಗಳು ಸ್ಯಾಂಡಲ್ ಅಥವಾ ತೆಳುವಾದ ಅಡಿಭಾಗ ಇರುವ ಚಪ್ಪಲಿಗಳನ್ನು ಧರಿಸುವುದು ಸೂಕ್ತ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಶೂ ಕೆಳಗಡೆ ಡಿವೈಸ್ ಇಟ್ಕೊಂಡು ಕಾಪಿ ಹೊಡಿಲಿಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಕೆದವರು ಏನು ಮಾಡಿದ್ದಾರೆ, ಭಾಳ ತೆಳ್ಳಗೆ ಇರುವ ಒಂದು ಹೀಲ್ ಏನಿದೆ ಅದು ಕಡಿಮೆ ಅಡಿಭಾಗ ಇರುವ ಒಂದು ಚಪ್ಪಲಿಯನ್ನು ಧರಿಸುವುದು ಸೂಕ್ತ. ಮುಂದೆ ಅಭ್ಯರ್ಥಿಗಳು ಕುತ್ತಿಗೆಯ ಸುತ್ತ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ಅಥವಾ ಕಿವಿಯೋಲೆಗಳು, ಉಂಗುರಗಳು ಮತ್ತು ಕಡಗಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ನೀವೇನಾದರೂ ಮೆಟಲ್ ಏನಾದರೂ ತೊಗೊಂಡು ಹೋಗುತ್ತಿದ್ದರೆ ಅದನ್ನು ಮನೆಯಲ್ಲೇ ಬಿಟ್ಟು ಹೋಗೋದು ಒಳ್ಳೆಯದು. ಯಾಕೆಂತಂದರೆ ಅಲ್ಲಿ ಹೋಗಿ ನೀವು ಸ್ಟೋರ್ ರೂಮಲ್ಲಿ ಇಡೋದು ಅಥವಾ ಯಾರ ಕಡೆ ಕೊಡೋದು ಅದು ಭಾಳಷ್ಟು ಕಷ್ಟ, ಕಾಣೆಯಾಗೋದು ಚಾನ್ಸಸ್ ಭಾಳ ಇರುತ್ತೆ. ಇದನ್ನು ಹಾಕ್ಕೊಂಡು ಹೋಗದೇ ಇರೋದು, ಮತ್ತು ಅಲ್ಲಿ ಯಾರು ಭದ್ರತಾ ಸಿಬ್ಬಂದಿ ಇರ್ತಾರೆ ಅವ್ರ ಜೊತೆ ನೀವು ಚೆನ್ನಾಗಿ ವ್ಯವಹಾರ ಮಾಡ್ಬೋದು. ಸುಮ್ಮನೆ ಜಗಳ ಮಾಡಿಕೊಂಡು ನಿಮ್ಮ ಇದೇನು ಎಕ್ಸಾಮ್ನಲ್ಲಿ ಕಾನ್ಫಿಡೆನ್ಸ್ ಏನಿರುತ್ತೆ ಅದು ಲೂಸ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗೆಯೇ ಮಹಿಳಾ ಅಭ್ಯರ್ಥಿಗಳ ವಸ್ತ್ರ ಸಂಹಿತೆ ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲೂ ಕೂಡ ಸೇಮ್, ಭಾಳಷ್ಟು ಚೇಂಜಸ್ ಇಲ್ಲ. ಅವರಿಗೂ ಜೀನ್ಸ್ ಪ್ಯಾಂಟ್ ಅಲೋ ಇಲ್ಲ. ಭಾಳ ಸರಳವಾದ ಕಿಸೆ ಕಡಿಮೆ ಇರುವ ಪೂರ್ಣ ತೋಳಿನ ಬಟ್ಟೆಗಳನ್ನು ಅವರಿಗೆ ಅಲೋ ಮಾಡೋದಿಲ್ಲ. ಅರ್ಧ ತೋಳು ಅಥವಾ ಮುಜುಗರವಾಗದಂತೆ ಇರುವ ಒಂದು ಡ್ರೆಸ್ಸನ್ನು ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಸೊ ಯಾಕೆ ಅಂತಂದರೆ ಚೆಕ್ಕಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಈ ಕಾಪಿ ಅಕ್ರಮತೆಯನ್ನು ಪರೀಕ್ಷಾ ಕೇಂದ್ರದಲ್ಲಿ ತಡೆಗಟ್ಟಲಿಕ್ಕೆ ಈ ಒಂದು ನಿಯಮವನ್ನು ತಂದಿದ್ದಾರೆ. ಸೊ ಇವರಿಗೂ ಕೂಡ ಹೈ ಹೀಲ್ ಶೂ ಚಪ್ಪಲಿಗಳನ್ನು ಧರಿಸುವಂತಿಲ್ಲ. ತೆಳುವಾದ ಅಡಿಭಾಗ ಹೊಂದಿರುವ ಚಪ್ಪಲಿಗಳು ಧರಿಸುವುದು ಕಡ್ಡಾಯ ಅಂತ ಹೇಳಿದ್ದಾರೆ. ಸೊ ಈ ಒಂದು ಇನ್ಸ್ಟ್ರಕ್ಷನ್ಸನ್ನು ನೀವು ಫಾಲೋ ಮಾಡ್ತಾ ಹೋಗಬೇಕು. ಹಾಗೆಯೇ ಮಂಗಳಸೂತ್ರ, ಕಾಲುಂಗುರ ಇದನ್ನು ನೀವು ಧರಿಸ್ಕೊಂಡು ಹೋಗ್ಬೋದು. ಸೊ ಭಾಳಷ್ಟು ಅಭ್ಯರ್ಥಿಗಳು ಏನು ಕೇಳ್ತಾಯಿದ್ರು, ಮಂಗಳಸೂತ್ರ ಮತ್ತು ಕಾಲುಂಗುರ ಧರಿಸ್ಕೊಂಡು ಹೋಗ್ಬೋದು ಅಂತ. ಹೌದು, ಅದು ಎರಡು ಏನು ಇದೆ, ಕಾಲುಂಗುರ ಮತ್ತು ಮಂಗಳಸೂತ್ರಕ್ಕೆ ಅಲೋ ಇದೆ. ಆದರೆ ಈ ಥರ ಯಾವುದೇ ಲೋಹದ ಆಭರಣಗಳನ್ನು ಧರಿಸುವುದು ನಿಷೇಧಿಸಲಾಗಿದೆ. ಸೊ ನಿಷೇಧಿತ ವಸ್ತುಗಳ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಫೋನು, ಇಲೆಕ್ಟ್ರಾನಿಕ್ ಡಿವೈಸ್, ಯಾವುದೇ ಮೊಬೈಲ್ ಇರ್ಬೋದು, ಪೆನ್ ಡ್ರೈವ್ ಇರ್ಬೋದು, ಬ್ಲೂಟೂತ್ ಇರ್ಬೋದು, ಇಯರ್ಫೋನ್, ಯಾವುದೇ ಒಂದು ಇಲೆಕ್ಟ್ರಾನಿಕ್ ಡಿವೈಸನ್ನು ನೀವು ತೊಗೊಂಡು ಹೋಗಬೇಡಿ. ಈವನ್
ಕೈ ಗಡಿಯಾರ ಕೂಡ ನೀವು ತಗೊಂಡು ಹೋಗುವಾಗಿಲ್ಲ. ಇಲ್ಲಿ ಕೊಟ್ಟಿದ್ದಾರೆ, ಕೈ ಗಡಿಯಾರಗಳನ್ನು ಪರೀಕ್ಷಾ ಕೊಠಡಿಯೊಳಗೆ ಅನುಮತಿಸಲಾಗುವುದಿಲ್ಲ. ಅಲ್ಲಿ ವಾಚಸ್ ಇರುತ್ತೆ, ಆ ಹಾಲಲ್ಲಿ ವಾಲ್ ವಾಚ್, ಅಲ್ಲಿ ನೋಡಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ತಿನ್ನಬಹುದಾದ ಪದಾರ್ಥಗಳನ್ನು ಕೂಡ ತರೋ ಹಾಗಿಲ್ಲ. ಕುಡಿಯುವ ನೀರಿನ ಬಾಟಲಿಗೂ ಸಹ ಅನುಮತಿ ಇರುವುದಿಲ್ಲ. ಭಾಳಷ್ಟು ಜನ ಏನು ಮಾಡ್ತಾರೆ, ಬಾಟಲ್ ಒಳಗಡೆ ಕೂಡ ಏನೋ ಒಂದು ಡಿಸೈನ್ ಮಾಡಿ ಬ್ಲೂಟೂತನ್ನು ಅಟ್ಯಾಚ್ ಮಾಡಿ ಹೋಗ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ಅಲೋ ಮಾಡ್ತಾ ಇಲ್ಲ. ಪರೀಕ್ಷಾ ಕೇಂದ್ರದಲ್ಲಿಯೇ ಕುಡಿಯುವ ನೀರಿಗೆ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು. ಅಲ್ಲೇ ಕುಡಿಯುವ ನೀರಿಗೆ ಒಂದು ವ್ಯವಸ್ಥೆ ಇರುತ್ತೆ. ಮುಂದೆ ಪೆನ್ಸಿಲ್, ಪೇಪರ್, ಇರೇಸರ್, ಜಾಮೆಟ್ರಿ ಬಾಕ್ಸ್, ಲಾಕ್ ಟೇಬಲ್ ಇದನ್ನು ಕೂಡ ಪರೀಕ್ಷಾ ಕೇಂದ್ರದೊಳಗೆ ತರುವಂತಿಲ್ಲ. ಹ್ಯಾಟ್ ಕೂಡ ಇಲ್ಲ. ಯಾವುದೇ ರೀತಿಯ ಮಾಸ್ಕನ್ನು ಕೂಡ ಧರಿಸುವಂತಿಲ್ಲ. ಇಲ್ಲಿ ನೋಡಿ, ಪರೀಕ್ಷೆಯ ದಿನದಂದು ಈ ಕೆಳಗಿನ ವಸ್ತುಗಳನ್ನು ಮಾತ್ರ ತರಲು ಅನುಮತಿಸಲಾಗಿದೆ. ಯಾವ್ಯಾವ ವಸ್ತು ಅಂತ ನೋಡ್ತಾ ಹೋಗೋಣ. ಪರೀಕ್ಷಾ ಪತ್ರವನ್ನು ನೀವು ತರಲೇಬೇಕು, ಹಾಲ್ ಟಿಕೆಟ್ ಒಂದು, ಹಾಗೆ ಸರ್ಕಾರದಿಂದ ಮಾನ್ಯವಾದ ಫೋಟೋ ಗುರುತಿನ ಚೀಟಿಯನ್ನು ತರುವುದು ಕಡ್ಡಾಯಗೊಳಿಸಲಾಗಿದೆ. ಅಂದರೆ ವೋಟರ್ ID, ಆಧಾರ್ ಕಾರ್ಡ್ ಈ ಥರ ಒಂದು ಫೋಟೋ ಇರುವ ಗುರುತಿನ ಚೀಟಿ ತರಲೇಬೇಕು. ಹಾಗೆ ಪರೀಕ್ಷಾ ಕೊನೆಯ ಬೆಲ್ ಆಗುವವರೆಗೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಿಂದ ಹೊರಗೆ ಹೋಗಲು ಅನುಮತಿಸುವುದಿಲ್ಲ. ಸೊ ನೀವು ಹಾಲ್ ಟಿಕೆಟ್ ತರಬೇಕು, ಹಾಗೆ ಆಧಾರ್ ಕಾರ್ಡ್, ವೋಟರ್ ID ಯಾವುದಾದ್ರೂ ಗುರುತಿನ ಚೀಟಿಯನ್ನು ತರಬೇಕು. ಹಾಗೆ ಪರೀಕ್ಷೆ ಎಂಡ್ ಆಗೋ ತನಕ ನೀವು ಹೊರಗಡೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ನೀವೇನಾದರೂ KA ನಿಯಮಗಳನ್ನು ಉಲ್ಲಂಘಿಸಿದರೆ ಕಠಿಣ ಕ್ರಮ ಜರುಗಿಸ್ತಾರೆ. ಸೊ ಹಾಗಾಗಿ ಈ ವಿಡಿಯೋನ ಕರೆಕ್ಟಾಗಿ ಕೇಳ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಪ್ರಿಪ್ರೇಷನ್ ಆಗ್ತಾಯಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫ್ರೀ ವಿಡಿಯೋ ಕ್ಲಾಸಸ್ ಇದೆ, ಅಲ್ಲಿ ಹೋಗಿ ನೀವು ಏನು ಮಾಡ್ಬೋದು, ಸ್ಟಡಿ ಮಾಡ್ಬೋದು. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.